ಆದಿಕಾಂಡ 27ನೇ ಅಧ್ಯಾಯ 29ನೆಯ ವಾಕ್ಯ. ನಿನ್ನನ್ನು ಶಪಿಸುವವರಿಗೆ ಶಾಪವೂ ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವೂ ಉಂಟಾಗಲಿ. ಈ ವಾಕ್ಯದಲ್ಲಿ ಈಸಾಕನು ಯಾಕೋಬನನ್ನು ಆಶೀರ್ವದಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅವನು ಆಶೀರ್ವದಿಸುವಾಗ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ನಿನ್ನನ್ನು ಶಪಿಸುವವರಿಗೆ ಶಾಪವೂ ನಿನ್ನನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವೂ ಉಂಟಾಗಲಿ ಎಂಬುದಾಗಿ. ಅಂದರೆ ಅಬ್ರಹಾಮನ ಸಂತತಿಗಿದ್ದಂಥ ಆಶೀರ್ವಾದವನ್ನ ಈಗ ಯಾಕೋಬನ ಮೇಲೆ ನುಡಿದು ಅವನನ್ನ ಆಶೀರ್ವದಿಸುತ್ತಾ ಇದ್ದಾನೆ. ಅಬ್ರಹಾಮನ ಸಂತತಿಗಿರುವಂಥ ಒಂದು ವಿಶೇಷವಾದ ಆಶೀರ್ವಾದ, ಅವರನ್ನ ಯಾರು ಶಪಿಸುತ್ತಾರೋ ಅವರು ಶಾಪಗ್ರಸ್ತರಾಗಿಯೂ ಅವರು ಶಪಿಸಲ್ಪಟ್ಟವರಾಗಿಯೂ ಇರುತ್ತಾರೆ. ಹಾಗೆ ಯಾರು ಆಶೀರ್ವದಿಸುತ್ತಾರೋ ಅವರು ಆಶೀರ್ವಾದವಾಗಿಯೂ ಕರ್ತನ ಕೃಪೆಗೆ ಪಾತ್ರರಾಗಿಯೂ ಇರುತ್ತಾರೆ. ಈಗ ಯೇಸುಕ್ರಿಸ್ತನ ಮೂಲಕವಾಗಿ ಅಬ್ರಹಾಮನ ಸಂತತಿಗಳಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ತಂದೆಯಾದಂಥ ದೇವರಿಗೆ ಮಕ್ಕಳಾಗಿರುವಂಥ ನಮ್ಮ ಜೀವಿತಗಳಲ್ಲಿ ನಮಗೆ ವಿರೋಧವಾಗಿ ಒಬ್ಬರು ಮಾತುಗಳನ್ನು ಆಡುವುದಾದರೆ, ಕಾರ್ಯಗಳನ್ನು ಮಾಡುವುದಾದರೆ ಅವರಿಗೆ ಏನಾಗುತ್ತದೆ ಎಂಬುದನ್ನು ನೀವೇ ಯೋಚಿಸಿ. ಕಾರಣ ಸರ್ವಶಕ್ತನಾಗಿರುವಂಥ ದೇವರಿಗೆ ಮಕ್ಕಳಾಗಿ ಆತನ ಮಾರ್ಗದಲ್ಲಿ ನಡೆಯುತ್ತಿರುವವರನ್ನು ನೋಡಿ ಒಬ್ಬರು ಅವಹೇಳನ ಮಾಡುವಂಥ, ಅವಮಾನ ಮಾಡುವಂಥ, ನಿಂದಿಸುವಂಥ ಮಾತುಗಳನ್ನು ಆಡಿದರೆ ಸರ್ವಶಕ್ತನಾದ ದೇವರು ಅದನ್ನು ಕೇಳಿಸಿಕೊಂಡು ಸುಮ್ಮನೆ ಇರುವುದಿಲ್ಲ. ಕೆಲವೊಮ್ಮೆ ದೇವರು ತಾಳ್ಮೆಯಿಂದ ಅವರ ಮೇಲಿರುವಂಥ ಪ್ರೀತಿಯಿಂದ ಸ್ವಲ್ಪ ಕಾಲಾವಕಾಶವನ್ನು ಕೊಡಬಹುದೇ ಹೊರತು ಸಮಯ ಪರಿಪೂರ್ಣವಾದಾಗ ಕರ್ತನ ಕೋಪವು ಖಂಡಿತವಾಗಿ ತೋರ್ಪಡುತ್ತದೆ. ಆದ್ದರಿಂದ ನಿಮಗೆ ವಿರೋಧವಾಗಿ ಮಾತನಾಡುವಂಥವರ ವಿಷಯವಾಗಿ ನೀವು ಬೇಸರಗೊಳ್ಳಬೇಡಿ. ಅದು ಕರ್ತನ ಕಿವಿಗಳಿಗೆ ಬಿದ್ದಿವೆ. ಆತನು ಏನು ಮಾಡಬೇಕು ಅದನ್ನು ತಕ್ಕ ಸಮಯದಲ್ಲಿ ಮಾಡುತ್ತಾನೆ. ನೀವಾದರೂ ಕರ್ತನು ಹೇಳಿರುವಂಥ ಮಾರ್ಗದಲ್ಲಿ ಆತನಿಗೆ ಮೆಚ್ಚುಗೆಯಾಗುವಂತೆ ಆತನ ಮಕ್ಕಳು ಅನಿಸಿಕೊಳ್ಳುವುದಕ್ಕೆ ಹೇಗೆ ಜೀವಿಸಬೇಕು, ಯಾವ ರೀತಿಯಾಗಿ ವಿಧೇಯತೆಯಿಂದ ಮುನ್ನಡೆಯಬೇಕು, ಯಾವ ರೀತಿಯಾಗಿ ನಿಮ್ಮ ಜೀವಿತದಲ್ಲಿರುವಂಥ ಉದ್ದೇಶಗಳನ್ನು ನೆರವೇರಿಸುತ್ತಾ ಜೀವಿಸಬೇಕು, ಅದಕ್ಕೆ ಗಮನವನ್ನು ಕೊಟ್ಟು ಅದಕ್ಕಾಗಿ ಶ್ರಮ ಪಡಿ, ಅದಕ್ಕಾಗಿ ದೇವರ ಕೃಪೆಯನ್ನು ಆಗ್ರಹಿಸಿ ಜೀವಿತವನ್ನು ಮುನ್ನಡೆಸಿರಿ. ನಿಶ್ಚಯವಾಗಿ ಕರ್ತನು ನಿಮಗೋಸ್ಕರ ಯುದ್ಧವನ್ನು ಮಾಡಿ ನಿಮಗೆ ವಿರೋಧವಾಗಿ ಬರುವಂತಹ ಸಕಲ ಕಾರ್ಯಗಳನ್ನು ನೀಗಿಸಿಬಿಟ್ಟು ವಿಶೇಷವಾದಂಥ ಜಯದೊಟ್ಟಿಗೆ, ವಿಶೇಷವಾದಂಥ ಆಶೀರ್ವಾದದೊಟ್ಟಿಗೆ ನಿಮ್ಮ ಜೀವಿತವನ್ನು ಮುನ್ನಡೆಸುತ್ತಾನೆ. ನೀವು ಕರ್ತನ ಮಹಿಮೆಗೂ ಆತನ ಶ್ರೇಷ್ಠತೆಗೂ ಸಾಕ್ಷಿಗಳಾಗಿರುತ್ತೀರಿ. ಆದ್ದರಿಂದ ಈ ದಿವಸಗಳಲ್ಲಿ ನಿಮಗೆ ವಿರೋಧವಾಗಿ ಮಾತನಾಡುವಂಥವರು, ಹೇಳುವಂಥವರ ವಿಷಯವಾಗಿ ಕುಂದಿ ಹೋಗಬೇಡಿ. ಅವರಿಗೆ ಸ್ವಲ್ಪ ಕಾಲವನ್ನು ದೇವರು ಅನುಮತಿಸಿದ್ದಾರೆ ಅಷ್ಟೇ. ಆ ಕಾಲದಲ್ಲಿ ಅವರು ಬದಲಾಗದೆ ಹೋದರೆ, ಬದಲಾಗದೇ ಇರುವಂತಹ ಕರ್ತನ ವಾಕ್ಯವು ನುಡಿದದ್ದು ಹಾಗೆ ಸಂಭವಿಸುತ್ತದೆ. ನಿಮ್ಮನ್ನು ಶಪಿಸುವಂತವರು ಶಪಿಸಲ್ಪಡುತ್ತಾರೆ ಎಂಬುದನ್ನು ತಿಳಿದು ಕರ್ತನ ಮಾರ್ಗದಲ್ಲಿ ನಡೆಯುವಂತೆ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಸರ್ವಶಕ್ತನಾದ ದೇವರಿಗೆ ಮಕ್ಕಳಾಗಿರುವಂಥ ನಮ್ಮ ಜೀವಿತದಲ್ಲಿ ನಮ್ಮನ್ನು ಶಪಿಸುವವರಿಗೆ ಶಾಪವು, ನಮ್ಮನ್ನು ಆಶೀರ್ವದಿಸುವವರಿಗೆ ಆಶೀರ್ವಾದವು ಉಂಟಾಗುತ್ತದೆ. ಆದ್ದರಿಂದ ಅಪ್ಪ, ನಿನ್ನ ವಾಕ್ಯದ ಮೇಲೆ ದೃಢವಾದಂಥ ನಂಬಿಕೆಯನ್ನು ಇಟ್ಟು ಮಾತನಾಡುವಂಥವರ ವಿಷಯವಾಗಿ ಕರ್ತನೆ ಚಂಚಲತೆಗಳಿಗೆ, ಗೊಂದಲಗಳಿಗೆ ಅವಕಾಶವನ್ನು ಕೊಡದೆ ಕರ್ತನ ಮಹಿಮೆಯಲ್ಲಿಯೂ ಕರ್ತನ ಬಲದ ಕೃಪೆಯಲ್ಲಿಯೂ ಜೀವಿತವನ್ನು ಮುನ್ನಡೆಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ದಿವಸಗಳಲ್ಲಿ ಕೆಲವರ ಮಾತುಗಳಪ್ಪ ಹೃದಯವನ್ನು ಗಾಯಗೊಳಿಸಿರಬಹುದು, ಚುಚ್ಚಿ ವೇದನೆ ಪಡಿಸಿರಬಹುದು. ಆದರೂ ಕೂಡಪ್ಪ ತಾಳ್ಮೆ ಉಳ್ಳವರಾಗಿ ನೀನ್ ಕರ್ತನೆ ಕಾರ್ಯಗಳನ್ನು ನೆರವೇರಿಸುವಂತ ಸಮಯದವರೆಗೂ ಕೂಡ ನಿನ್ನ ಕರಗಳನ್ನು ಚಾಚಿ ವಿಷಯಗಳಿಗೆ ನ್ಯಾಯವನ್ನು ತೀರಿಸುವವರೆಗೂ ಕೂಡ ಅಪ್ಪ ಸ್ತೋತ್ರರಾಜ, ನಂಬಿಗಸ್ತತೆಯಿಂದಲೂ ನಿನ್ನನ್ನೇ ದೃಷ್ಟಿಸಿ ಕರ್ತನೆ ನಿರೀಕ್ಷೆಯಿಂದಲೂ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು, ಬಲಪಡಿಸು ಕರ್ತನೆ. ಆಶೀರ್ವದಿಸುವಪ್ಪ ಸ್ತೋತ್ರರಾಜ. ನಿನ್ನ ಮಕ್ಕಳಿಗೆ ಯಾವ ಕೊರತೆಯೂ ಇಲ್ಲದಂತೆ, ಯಾವ ಮೇಲಿಗೂ ಕಡಿಮೆ ಇಲ್ಲದಂತೆ ಸಕಲ ಸಮೃದ್ಧಿಯನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ. ಸಕಲ ಮೇಲುಗಳನ್ನು ಉಂಟು ಮಾಡಬೇಕೆಂದು ಪ್ರಾರ್ಥಿಸುತ್ತಾ ಇದ್ದಾನೆ ಕರ್ತನೆ. ನಿಂದಿಸಿದವರ ಮುಂದೆ, ಪರಿಹಾಸ್ಯ ಮಾಡಿದವರ ಮುಂದೆ ವಿಶೇಷವಾದ ಆಶೀರ್ವಾದಗಳನ್ನು, ಶ್ರೇಷ್ಠತೆಗಳನ್ನು ಕೊಟ್ಟು ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ವಿರೋಧವಾಗಿ ಎದ್ದಂಥ ನಾಲಿಗೆಗಳು ಕಟ್ಟಲ್ಪಡಲಿ. ವಿರೋಧವಾಗಿ ಯೋಚಿಸಲ್ಪಟ್ಟಂಥ ಆಲೋಚನೆಗಳು ನಿರ್ನಾಮವಾಗಿ ಹೋಗಲಿ. ನಾಚಿಕೆಯು ಅವರ ಜೀವಿತವನ್ನು, ಅವರ ಕುಟುಂಬವನ್ನು ಹಿಡಿಯಲಿ. ಯೇಸುವಿನ ನಾಮದಲ್ಲಿ ಆ ರೀತಿ ಸಂಭವಿಸುವುದಕ್ಕಾಗಿ ಸ್ತೋತ್ರಗಳು. ಅಪ್ಪ ತಂದೆಯೇ, ನಿನ್ನ ಮಕ್ಕಳನ್ನು ಕೃಪೆಯಲ್ಲಿ ಮರೆಮಾಡಿಕೊಂಡು ಆಶೀರ್ವದಿಸುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾತ್ಮಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತಿರುವ ತಂದೆಯೇ, ಆಮೇನ್, ಆಮೇನ್.